ಹರೇ ಶ್ರೀನಿವಾಸ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನೆಲ್ ಕಾಲ್ಗಿ ಕಪಲ್ಸ್. ಸೊ ಇವತ್ತ ನಾವು ಒಂದು ಮಜಾ ಉಂಡಿ ಮಾಡ್ಲಿಕತ್ತೀವಿ. ಅದು ಏನು ಅಂತ ಅನ್ಕೊಂಡು ಕೇಳೋಣ ಬರ್ರಿ. ಏನ್ ಮಾಡ್ಲಿಕತ್ತೀರಿ? ಇವತ್ತೊಂದು ಉಂಡಿ ಮಕ್ಕಳ ಸಲುವಾಗಿ ಬೇಕಲ್ಲ, ಈಗ ಥಂಡಿನೂ ಶುರುವಾಗ್ಯದ. ಸ್ಕೂಲಿಗೆ ಒಂದ್ ಏನಾರ ಬ್ಯಾಗ್ನಾಗ ಬೇಕಲ್ಲ, ಶಾರ್ಟ್ ಬೇಕು. ಹಾ, ಆ ಬ್ರೇಕ್ ಸಲ ಒಂಚೂರು ಏನಾರ ಮಾಡಿಟ್ಟಣ ಅಂತ ಮಾಡ್ಲಿಕತ್ತೀನಿ ಅಷ್ಟೇನೆ. ಏನ್ ಉಂಡಿ ಮಾಡ್ಲಿಕತ್ತೀರಿ? ಏನದ್ರದ ಹೆಸರು? ಏನ್ ಉಂಡಿ ಅಂದ್ರೆ ಇದ ಡ್ರೈ ಫ್ರೂಟ್ಸ್. ಇದ್ರಾಗ ಹಾ ಎಲ್ಲ ಶಕ್ತಿನೂ ಇರ್ಬೇಕು, ಮಕ್ಕಳಿಗೆ ಆರೋಗ್ಯನೂ ಇರ್ಬೇಕು. ಹಾ ಮತ್ ಹೆಣ್ಮಕ್ಳು ಕೂದ್ಲಗಿದ್ಲ ಎಲ್ಲಕ್ಕನು ಹಾ ಮುಖಕ್ಕೆ ಒಂಥರ ಕಳೆ ಎಲ್ಲಾನು ಆರೋಗ್ಯ ಕೊಟ್ಟ ಟೋಟಲಿ ಎಲ್ಲ ಇದ್ರ ಸಲ ಆರೋಗ್ಯ ಪದಾರ್ಥ ಇವ ನೋಡಿ, ಏನಿಲ್ಲ. ಏನೇನ್ ಇಟ್ಕೊಂಡಿರಂತ ಏನೇನ್ ಅನ್ಕೊಂಡು ಹೇಳಿ. ಈಗ ಈ ಬೆಲ್ಲ ಎಲ್ಲ 100 ಗ್ರಾಮ್ ಲೆಕ್ಕ ಅನ್ಕೋ. ಇದೇನು? ಎಳ್ಳು ಎಳ್ಳು 100 ಗ್ರಾಮ್. ನೀವು ಬಿಳಿದಾರ ತಗೋರಿ ಅಥವಾ ಕರಿ ಎಳ್ಳಿದ್ರ ತಗೋರಿ. ಹಾ, ಇದೊಂದು 10 ಖರ್ಜೂರ, ಒಣ 10 ಖರ್ಜೂರ ಖರ್ಜೂರ. ಇದು ಬೀಜ ತೆಕ್ಕೊಂಡಿರ ಬೀಜ ತಕೊಂಡು ಸಣ್ಣ ಮಾಡಿ ಇಟ್ಟೇನಿ. ಹಾ ಇದೊಂದು ಅಷ್ಟು ಬೆಲ್ಲ ಒಂದು 50 ಗ್ರಾಮ್ ಅಷ್ಟು ಅದ ಅನ್ಕೋತೀನಿ. ಹಾ, ಯಾಕಂದ್ರೆ ಇದನ್ನು ಸ್ವೀಟ್ ಅದಲ್ಲ. ಹೌದೌದು. ಇದು ಗಸಗಸಿ ಒಂದು ದೊಡ್ಡ ಸ್ಪೂನ್ಲಿಂದ ಒಂದಿಷ್ಟು ಸ್ಪೂನ್ ಅದ ನೋಡು. ಹಾ ಇದರಿಂದ ಒಂದ್ 2 ಹಾಕ್ತೀನಿ. ಈಗ ಹಾ, ಇಷ್ಟು ಒಂಚೂರು ಹುರ್ಕೋಬೇಕು. ಇದನ್ನು ಗಸಗಸಿ ಹುರ್ಕೋಬೇಕಾ? ಹುರ್ಕೋಬೇಕು. ಸ್ವಲ್ಪ ಹಸಿ ವಾಸನೆ ಹೋಗ್ತದೆ ಗಸಗಸಿ. ಹಾ, ಆಮೇಲೆ ಇದು ಜಾಯಿಕಾಯಿ ಇದ್ರಾಗ ಒಂದ್ ಅರ್ಧ ಹಾಕ್ತೀನಿ ಅನ್ಕೋ. ಜಾಜಿಕಾಯಿ ಅರ್ಧ ಹಾಕ್ತೀನಿ. ಹಾ. ಇದಕ್ಕ ಇದು ಹೀಟ್ ಎಲ್ಲ ಪದಾರ್ಥ ಹೀಟ್ ಅವಲ್ಲ. ಹಾ, ಅದಕ್ಕೊಂದು 6 ಇಲೈಚಿ ಯಾಲಕ್ಕಿ. ಹಾ, ತಂಪಾಗ್ಲಿಕ್ಕೆ. ಆಮೇಲೆ ಇದು ಒಣ ಕೊಬ್ಬರಿ ತೆಗೆದಿಟ್ಕೊಂಡಿನಿ. ಒಣ ಕೊಬ್ಬರಿ. ಹಾ, ಆಮೇಲೆ ಇಲ್ಲಿ ನೋಡು, ಈ ಅದೇ ಒಂದು 100 ಗ್ರಾಮ್ ಅಷ್ಟೇ ಇವು ತಗೊಂಡಿನಿ. ಏನು? ಏನಂತಂದ್ರೆ ಬಾದಾಮಿ. ಅದ್ರಾಗ ಒಂದ್ 100 ಗ್ರಾಮ್ ನಷ್ಟು ಇವು ಏನಂತಾರ, ಗೋಡಂಬಿ. ಹಾ, ಇವು 100 ಗ್ರಾಮ್ ಅಷ್ಟು ಕಸಕಸಿ. ಆಮೇಲೆ ಇದ್ರಾಗ ಅಗಸಿ. ಅಗಸಿ ಅಗಸಿ 100 ಗ್ರಾಮ್. ಹಾ. ಇದ್ರಾಗ ಒಂದು 25 ಗ್ರಾಮ್ ಅಷ್ಟು ಇದು ಏನಂತಾರೆ, ಇದು ಕಲ್ಸಕ್ರಿ. ಇದನ್ನು ಥಂಡಿ ಅಲ್ಲ. ಇದು ಕೆಲವೊಂದೆಲ್ಲ ಹೀಟು, ಕೆಲವೊಂದು ಇದೊಂದು ಎರಡೇ ಥಂಡಿ. ಯಾಲಕ್ಕಿ ಮತ್ತೆ ಕಲ್ಸಕ್ರಿ ಎರಡೇ ಥಂಡಿ ಪದಾರ್ಥ. ಹಾ. ಇವೆಲ್ಲ ನೀಟಾಗಿ ಹುರ್ಕೊಂಡಿದ್ದೀನಿ. ಹುರ್ಕೊಂಡು ಇವೆಲ್ಲ ಡ್ರೈ ಮಾಡಿ ಇದು ಗ್ರೈಂಡರ್ ಮಾಡ್ತೀನಿ. ಆಮೇಲೆ ಅದಕ್ಕೊಂದು ಇಷ್ಟು ಸ್ವಲ್ಪ ಇದು ಏನಂತಾರೆ, ಅಂಟು ಇಲ್ಲಿ ಈಗ ಒಂಚೂರು ಇದು ಕರ್ಕೋತೀನಿ ನೋಡಿ. ಅಂಟು ಈ ಕಡೆಯವ್ರಿಗೆ ಗೊತ್ತಿಲ್ಲ ಅನ್ಕೋತೀನಿ. ಕಂಟು ಏನು ನಮ್ ಕಡೆ ಎಲ್ಲ ನಾವು ಅಂಟು ಇಲ್ಲ ಗೊತ್ತದ. ಅಂಟಿನುಂಡಿ ಬಾಣಂತರಿಗೆ ಮಾಡ್ಕೊಡ್ತಾರಲ್ಲ, ಅದೇ ಅಂಟಿನುಂಡಿ ಬಾಣಂತರಿಗೆ ಮಾಡ್ಕೊಡ್ತಾರಿಲ್ಲ. ಅಂಟೆ ಅಂತಾರೆ ಇದಕ್ಕೆ, ನನಗೆಲ್ಲ ಅಂಟು ಗಮ್ ಅಂತ ಅನ್ಕೊಂಡ್ ಕರೀತಾರ. ಸೊ ಈ ಕಡೆ ನೋಡ್ಬೋದು, ಇದು ಗಮ್ ಅಂತ ಅನ್ಕೊಂಡ್ ಕರೀತಾರ. ನಮ್ ಕಡೆ ಎಲ್ಲ ಇದನ್ನ ನಾವು ಅಂಟು ಅಂದ್ರೆ ಉಂಡಿಗೆ ಅದಕ್ಕೆಲ್ಲ ಬಳಸ್ತೀವಿ. ಸೊ ಇಲ್ಲಿ ಗಮ್ ಅಂತ ಅನ್ಕೊಂಡ್ ಬರ್ತಾರ. ಬಾಣಂತಿಯರ್ ಉಂಡಿಗೆ ಕೊಡ್ತಾರೆ ಇದು. ನಮ್ ಕಡೆ ಉಂಡಿಗೆ ಇವಾಗ ದೊಡ್ಡವರಾದ್ರು ಅಂತ ಅನ್ಕೊಂಡ್ ಹೇಳಿದ್ರಲ್ಲಿ ಸೊ ಅವ್ರಿಗೆ ಉಂಡಿ ಮಾಡಿ ಕೊಡ್ಲಿಕ್ಕೆ ಬಳಸ್ತೀವಿ. ಇದನ್ನೇ ಉಂಡಿ ಮಾಡಿಬಿಟ್ಟು ಶಕ್ತಿ ಬರ್ಲಿ ಅಂತ ಅನ್ಕೊಂಡು ಕೊಡ್ತಾರ. ಆಮೇಲೆ ನಾಗರ ಪಂಚಮಿ ಬಳಸ್ತೀವಲ್ರಿ? ಇಲ್ಲ, ಗೋಕುಲಾಷ್ಟಮಿ. ಹಾ, ಗೋಕುಲಾಷ್ಟಮಿಗೂ ಇದ್ರದ್ದು ಉಂಡಿ ಮಾಡಿ ದೇವರ ನೈವೇದ್ಯ ಮಾಡ್ತಾರ 3 ಕಡೆ. ಮತ್ತೆ ಇನ್ನೊಂದೆಲ್ಲಿರಿ ಮತ್ತೆ ಯಾವಾಗ ಬಳಸ್ತೀವಲ್ಲ ಇದನ್ನ? ಗೋಕುಲಾಷ್ಟಮಿ ಅಂತೂ ಸಾಮಾನ್ಯ. ಇದೇನ ಡ್ರೈ ಫ್ರೂಟ್ಸ್ ಎಲ್ಲ ಹಾಕೊಂಡು ಹುಡುಗರಿಗೆ ಹೆಲ್ದಿ ಫುಡ್ ಹೆಲ್ದಿ ಉಂಡಿ. ಆಮೇಲೆ ಇದು ಮನೆಯಲ್ಲಿ ಅಂಟು ಕರೀಲಿಕ್ಕೆ ಬೇಕಲ್ಲ. ಸರಿ. ಮನೆಯಲ್ಲಿ ಕಾಸಿದ್ದು ತುಪ್ಪ, ಅದಕ್ಕೆ ಅಂಟು ಕರೆದು ತೋರಿಸ್ತೇನೆ. ತುಪ್ಪದೊಳಗೆ ಕರಿಬೇಕೇನ್ರಿ? ಅಂಟು ತುಪ್ಪದಾಗೆ ಕರಿಬೇಕು. ಇಷ್ಟೆಲ್ಲ ಹಾಕಿ ಅದು ಎಣ್ಣೆ ಹಾಕಿ. ಎಣ್ಣೆ ಚೆನ್ನಾಗಿರಲ್ಲ. ಇವತ್ತು ನೋಡಿ ಏನು ಎಣ್ಣೆ ಚೆನ್ನಾಗಿದೆ ಹೇಳು. ಇದು ನಾವು ಅಷ್ಟಕ್ಕೂ ಹೊರಗಿನ ತುಪ್ಪನೂ ತರಲ್ಲ, ಮನೆಯಲ್ಲಿ ಬೆಣ್ಣೆನೇ ಕಾಸ್ತೀನಿ. ಆಮೇಲೆ ಬೆಣ್ಣೆನೂ ತೆಗಿತೀವಿ ಮೊದಲೇ. ಮತ್ತಂದ್ರೆ 1-2 ಕಿಲೋ ಬೆಣ್ಣೆ ಬರ್ತದೆ ಮನೆಗೆ. ಇದು ಅಂಟು ಇದೆಲ್ಲ ಕರಗಿಸಿ ನೋಡ್ರಿ, ಇಲ್ಲ ಆಲ್ಮೋಸ್ಟ್ ಒಂಚೂರು ಕರ್ದಾರ. ಈ ತರ ಕರಂ ಕುರುಮ್ ಆಗ್ತಾವ. ಹಂಗೆ ತಿಂದ್ರ ಕ್ರಿಸ್ಪಿ ಆಗಿರ್ತದ. ಸೊ ಒಂದ್ ಯಾವ್ದಾದ್ರು ಒಣಗಿತ್ತು ಅಂದ್ರೆ ನಿಮಗ ಒಡದ್ ತೋರಿಸ್ತೀನಿ ನೋಡ್ರಿ. ಈಗ ಇದು ಸೊ ಈ ತರ ಪುಡಿ ಆಗ್ತದ. ತುಪ್ಪದೊಳಗ್ ಕರದ್ವಿ ಅಂತ ಅನ್ಕೊಂಡ್ ಹೇಳಿದ್ರ ಇದು ಕರ್ದೇನೆ. ಇದೆಲ್ಲ ಈಗ ಎಲ್ಲಾ ಉಂಡಿಗಳಿಗೂ ಮಿಕ್ಸ್ ಮಾಡ್ಕೋಬಹುದಲ್ರಿ? ಅದು ಅಂಟು ಚಂದಾಗಿ ಜಿಗಿ ಚಂದ ಬರ್ತದ. ಚಲೋ ಬರ್ತದೆ. ಇದೇನದ ಒಂಚೂರು ಇದು ಗಸಗಸಿ ತುಪ್ಪ ಉಳ್ದದಲ್ಲ,
ಹಾ ಈ ತುಪ್ಪದಾಗೆ ಹಾಕಿ ಫ್ರೈ ಮಾಡ್ತೀನಿ. ಹಂಗಾರೆ ತುಪ್ಪ ಅನಾಸಾಗಿ ಉಳಿದದ ಅದು ಕರ್ದಿದ್ದು ಗಸಗಸಿ ಯಾಲಕ್ಕಿ ಕೊಬ್ಬರಿ ಮೂರು ಫ್ರೈ ಫ್ರೈ ಮಾಡ್ಕೋಬೇಕ್ರಿ. ಮಾಡಿ ತುಪ್ಪ ಉಳ್ದ ಮತ್ತೆ ಅದ್ರಾಗೆ ಫ್ರೈ ಮಾಡ್ತೀನಿ. ಮ್ಯಾಲಂತೂ ಇನ್ನು ತುಪ್ಪ ಹಾಕಂಗಿಲ್ಲ, ಹಾ ಹಾ ಯಾಕಂದ್ರೆ ಇದು ಒಣ ಬೆಲ್ಲ ಅದು, ಇದು ಜಿಗ್ಗಿ ಅದಲ್ಲ, ಹೌದ್ ತುಪ್ಪ ಹೌದ್ ಹಾಕೋದ್ ಬೇಕಾಗಿಲ್ಲ. ಇದು ಕೊಬ್ಬರಿ ಹಾ ಕೊಬ್ಬರಿ ಇದ್ರಾಗೆ ಒಂಚೂರು ಸುಮ್ಮನೆ ಆರಿಸಿ ಬೆಚ್ಚಗೆ ಮಾಡ್ಬೇಕು. ಒಣ ಕೊಬ್ಬರಿ ಮತ್ತ ಗಸಗಸಿ ಯಾಲಕ್ಕಿ ಮೂರುನು ಫ್ರೈ ಮಾಡ್ಕೊಳಿಕತ್ತಾರ. ತುಪ್ಪ ಸೊ ಉಂಡಿಗೆ ಹಾಕದ್ ಎಲ್ಲಾನು ಫ್ರೈ ಮಾಡ್ಕೋಬೇಕು. ಹಂಗೆ ಹಾಕಿದ್ರ ಅದು ಸರಿ ಬರಂಗಿಲ್ಲ. ಜಾಜಿಕಾಯಿನೂ ಅದ್ರಾಗೆ ಒಂಚೂರು ಹಾಕ್ಬಿಡ್ತೀನಿ. ಇದ್ರ ಜಾಜಿಕಾಯಿ ಫ್ರೈ ಮಾಡ್ತೀರೇನ್ರಿ? ಬಿಸಿದ್ರಾಗ ಇಲ್ಲ ಇಲ್ಲ ಮ್ಯಾಲ ಬಿಸಿದ್ರಾಗ ಬಿಸಿ ಮಾಡ್ಬಿಡ್ತೇನೆ. ಒಂದ್ ಅರ್ಧ ಹಾಕ್ತೇನೆ. ಎಲ್ಲ ಹೀಟ್, ಕೆಲವೊಂದ್ ಥಂಡಿ ಪದಾರ್ಥ, ಕೆಲವೊಂದ್ ಹೀಟ್ ಪದಾರ್ಥವ ಇದ್ರಾಗ. ಜಾಜಿಕಾಯಿ ತುರಿಲಿಕತ್ತಾರ. ಈ ವಾಸನೆನೂ ಗಮ್ಮ ಅಂತದೆ. ಇಷ್ಟು ತುರ್ದೆ ನೋಡಿ, ಹಾ ಇಷ್ಟು ತುರ್ದೇನಿ ನೋಡ್ರಿ. ಅರ್ಧ ನಿಮ್ಗೆ ಅಳತಿ ನೋಡ್ಕೊಂಡ್ರೆ ಗೊತ್ತಾಗ್ತದೆ. ಅಂದ್ರೆ ನಿಮ್ ಮನಿ ಕ್ವಾಂಟಿಟಿ ಎಷ್ಟ್ ಮಾಡ್ತಿರ್ತೀರಿ, ನಾ ಎಲ್ಲ 100 ಗ್ರಾಮ್ ಲೆಕ್ಕ ಮಾಡೀನಿ. ನೀವು ಅಳತಿಗಳನ್ನ ತಗೊಳ್ರಿ. ಅದೇ ನಾ ಎಲ್ಲ 100 ಗ್ರಾಮ್ ಲೆಕ್ಕ ಮಾಡೀನಿ ನೋಡಿ. ಹಾ ಬೆಲ್ಲ ಒಂದು, ಆಮೇಲೆ ಇದು ಒಂದಷ್ಟೇ 50-50 ಗ್ರಾಮ್ ಅದ. 50 ಯಾಕೆ ಸಿಹಿ ಸಾಕು ಅದಕ್ಕ. ಹಾ ಹಾಕೋರು ನೀವು ಬೆಲ್ಲದ ಬದಲು ಬೇಕಾದ್ರೆ ಡೇಟ್ಸ್ ನೆನೆ ಹಾಕ್ಬೋದು. ರೇಟ್ ಜಾಸ್ತಿ ಹಾಕ್ಬೋದು. ಇದು ಏನ್ ತಗೊಂಡ್ 10 ತಗೊಂಡಿ ನೀವು 20 ತಗೋಬಹುದು. ಇದು ಹಾಕದ್ ಬಿಟ್ಟು 20 ಅದೇ ಅದೇ ಬೆಲ್ಲ ಬೇಡ ಅಂತ ಅನ್ಕೊಂಡಂದವರು ಬರೀ ಡೇಟ್ಸ್ ಇಂದನೇ ತಗೋಬಹುದು. ಅದೇ ಸಿಹಿಂದನೇ ಮಾಡ್ಕೋಬಹುದು. ಈಗೆಲ್ಲ ಕಲಸಿ ಇದು ಮಾಡ್ತೀನಿ. ಇದು ಒಂಚೂರು ಹುರ್ಕೊಂಡು ತಕೊಂಡು ಗ್ರೈಂಡ್ ಮಾಡ್ತೀನಿ. ಗ್ರೈಂಡ್ ಮಾಡಿ ಉಂಡೆ ಕಟ್ತೀನಿ. ಯಾವ್ದು ಗ್ರೈಂಡ್ ಮಾಡ್ಬೇಕು? ಎಲ್ಲಾ ಗ್ರೈಂಡ್ ಮಾಡ್ಬೇಕ್ರಿ? ಇವೆಲ್ಲ ಗ್ರೈಂಡ್ ಮಾಡ್ಬೇಕಲ್ಲ, ಎಳ್ಳು ಇದು ಇವೆಲ್ಲ ಗ್ರೈಂಡ್ ಮಾಡ್ಬೇಕಲ್ಲ, ಬೆಲ್ಲ ಎಳ್ಳು ಹಾ ಇವೆಲ್ಲ ಗ್ರೈಂಡ್ ಮಾಡಿ ಒಂದ್ ಕಡೆ ಹಾಕಿ ಉಂಡೆ ಕಟ್ಟ ತೋರಿಸ್ತೀನಿ ನಂಗೆ. ಅಂದ್ರೆ ಪಾಕ ಏನ್ ಮಾಡಂಗಿಲ್ಲ ನಾನು. ಪಾಕ ಮಾಡಂಗಿಲ್ಲ. ಹಾ ಸರಿ. ಅಂದ್ರೆ ಅದ್ರದ್ದು ಗಟ್ಟಿ ಒಳಗೇನೆ ಇದು ಇದೇನ್ರಿ? ಇದು ಇದು ತೋರಿಸ್ಲಿಲ್ಲಲ್ಲ. ಇದು ಉಂಡಿ ನೀನು ಹೊರ ಕೆಳಗ್ ಹೋಗಿದ್ದೆ. ಬೇಸನ್ ಉಂಡಿ ಹೊಡ್ತೀನಿ. ಕಟ್ಟನಲ್ಲಿ ತೋರಿಸ್ತೇನೆ ಅಂತ. ಇದು ಬೇಸನ್ ಉಂಡಿ. ಬೇಸನ್ ಉಂಡಿ 3 ಪಾವ್ ಹುರ್ದೇನಿ. 3 ಪಾವಿಗೆ 3 ಪಾವ್ ಸಕ್ಕರೆ ಹಾಕೇನಿ, ಯಾಲಕ್ಕಿ ಹಾಕೇನಿ, ಗೋಡಂಬಿ ಕಿಸ್ಮಿಸ್ ಎಲ್ಲ ಸಣ್ಣ ಮಾಡಿ ಹಾಕೇನಿ. ಅದ್ರಾಗ ಏನ್ ಕಾಣಿಸಂಗಿಲ್ಲ ಈಗ. ಅದು ಕಟ್ಟ ಮುಂದೆ ಅಷ್ಟೇ ತೋರಿಸ್ತೀನಿ. ನನಗೆ ಅದು ಮೊದ್ಲ ಗೊತ್ತಾಗ್ಲಿಲ್ಲ, ನೀನು ಇದ್ದಿದ್ದಿಲ್ಲ, ನನಗಷ್ಟು ವಿಚಾರ ಬರ್ಲಿಲ್ಲ. ಸರಿ ಸರಿ. ಇದು ನೋಡ್ರಿ, ಇದು ಬೇಸನ್ ಉಂಡಿ. ಅದಿಷ್ಟು ಬಂದ್ಬಿಟ್ಟು ಡ್ರೈ ಫ್ರೂಟ್ಸ್ ಉಂಡಿ. ಇವೆಲ್ಲ ಮಕ್ಕಳಿಗೆ ಹೆಲ್ತಿಗೆ ಚಲೋ ಅಂತ. ಇದು ಹುಡುಗರಿಗೆ ಕೊಡ್ಲಿಕ್ಕಾಯ್ತು. ನಮಗೂ ಈಗ ಥಂಡಿ ಜಾಸ್ತಿ ಅದ. ಬರೇ ಖರ್ಜೂರದ್ದೇನು ಕೂಡ ಉಂಡಿ ಮಾಡ್ತಾರ. ಅದು ಬಹಳ ಚಲೋ ಆಗ್ತದ. ಏನು ಸಕ್ಕರೆ ಗಿಕ್ರಿ ಏನು ಹಾಕ್ದೆ ಬರೇ ಡೇಟ್ಸ್ ಹಾಕ್ಬಿಟ್ಟು. ಸೊ ಡೇಟ್ಸ್ ಒಳಗ ಎಲ್ಲಾ ಡ್ರೈ ಫ್ರೂಟ್ಸ್ ಗಳನ್ನ ಹಾಕಿನೂ ಮಾಡಬಹುದು. ಮಕ್ಕಳು ವೇಟ್ ಜೇನ್ ಆಗ್ಲಿ ಅಂತ ಅನ್ಕೊಂಡು ಬಹಳ ಜನಕ್ಕೆ ಇರ್ತದ. ಮಕ್ಕಳಿಗೆ ಕೂದ್ಲಿಗೆ, ಆಮೇಲೆ ಕಣ್ಣಿಗೆ, ಡಂಕ ದೊಡ್ಡವ್ರಿಗೆ, ನಮ್ಮಂತವ್ರಿಗೆಲ್ಲ ಹಿರಿಯ ಮನುಷ್ಯರಿಗೆ ಅದಕ್ಕಿನ್ನು ಆಳ್ವಿ ಹಾಕ್ಬೇಕೇನು? ಆಳ್ವಿ ಇದ್ರೆ ಹಾಕ್ತಾರ. ಆಳ್ವಿ ಇಲ್ಲ ನನ್ನ ಹತ್ರ, ಆಳ್ವಿ ಇಲ್ಲ. ಆಳ್ವಿನೂ ಹಾಕ್ತಾರ. ಇವೆಲ್ಲ ಕಲ್ಸಿ ಹಾಕಿದ್ರೆ ಅದೊಂದು ಉಂಡಿ. ಇವೆಲ್ಲ ಇದ್ರ ಕಲ್ಸಿ ನಾವ್ ಅಂಟಿನ ಉಂಡಿ ಒಳಗ ಆಳ್ವಿ ಹಾಕ್ತಿವಲ್ಲ, ನಾವು ಹಾಕ್ತೀವಿ. ಇದೆಲ್ಲ ಹುರ್ಕೊಂಡಿದ್ದು ಇದ್ರ ಕಲಿಸ್ತೀನಿ. ಆಮೇಲೆ ಗ್ರೈಂಡ್ ಮಾಡಿ ಇದ್ರಾಗ ಹಾಕ್ತೀನಿ ಅಂತ. ಇದೊಂದ್ಸಲ ಹುರ್ಕೊಂಡಿದ್ದು ಇದ್ರ ಹಾಕಿ ನೋಡಿ. ಇದೇನದ ಗಸಗಸಿ, ಯಾಲಕ್ಕಿ, ಕೊಬ್ಬರಿ, ಜಾಯಿಕಾಯಿ, ಜಾಜಿಕಾಯಿ ತುಪ್ಪದಾಗ ಹುರಿದೇ ಬಿಟ್ಟೇನಿ. ಈಗ ಅದೆಲ್ಲ ಗ್ರೈಂಡ್ ಮಾಡಿ ನನಗೆ ತೋರಿಸ್ತೀನಿ ಅಂತ. ಮಾಡ್ತೀರಾ? ಮಾಡ್ತೀನಿ. ಎಲ್ಲ ಖಜೂರ ತಾನೇ ಮೆತ್ತಗಾಗ್ತದೆ. ಖರ್ಜೂರ ಹಾಕಿದಕ್ಕೆ ಮೆತ್ತಗಾಗ್ತದೆ. ಬೆಲ್ಲನೂ ಮೆತ್ತಗಾಗ್ತದೆ. ಇದ್ರಾಗ ಅಂಟು ಮ್ಯಾಲೆ ಹಾಕೇನಿ. ಕಾಣಿಸ್ತಾವ ಅಂಟಿಗೆ ಕಟ್ಟಿದ್ರೆ. ಅಂಟೇನು ಗ್ರೈಂಡ್ ಮಾಡಿ
ಫುಲ್ ಪುಡಿ 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 ಆಗ್ತದೆ ಬ್ಯಾಡ ಬಾಯಾಗ ಅದು ಸಿಕ್ಕರೆ ಚಂದ ಇರ್ತಂತ ಇದ್ರಾಗೆ ಹಾಕೀನಿ. ಎಲ್ಲ ಸೇರಿ ಮಿಕ್ಸ್ ಮಾಡಿ ಇವಾಗ ಉಂಡೆ ಕಟ್ಟೋದು ಅಷ್ಟೇ. ಅವ್ ಮ್ಯಾಲ ಅಂಟು ಕಾಣಿಸ್ತದ ಚಂದಕ್ಕೆ, ಮುತ್ತು ಕಂಡಂಗೆ ಆಗ್ತದೆ ಅಂಟು. ಅದಕ್ಕೆ ಅಂಟೇನು ಗ್ರೈಂಡ್ ಮಾಡಿಲ್ಲ. ಈಗ ಅದು ಒಂದೆರಡು ಉಂಡೆ ಕಟ್ಟಿ ತೋರಿಸ್ತೀನಿ, ಆಮೇಲೆ ಸಾವಕಾಶ ಕಟ್ತೀನಿ ಅಂತ. ಹುಡುಗರು ಹಸಿವಲ್ಲಿಗತ್ತಾವ, ಒಂದೆರಡು ಕಟ್ಟಿ ರಾತ್ರಿ ಕಟ್ತೀನಿ ಅಂತ. ಇದೊಂದೆರಡು ಕಟ್ರಿ, ಆಮೇಲೆ ಅದು ಬೇಸನ್ ಉಂಡಿ ಒಂದೆರಡು ಕಟ್ತೀನಿ, ಕಟ್ಟಿ ಸಾವಕಾಶ ಕಟ್ತೀನಿ. ಇದು ಭಾಳ ಸಣ್ಣ ಸಣ್ಣ ಕಟ್ತೀನಿ ವೈಷ್ಣವಿ. ಮಕ್ಕಳಿಗೆ ಒಂದೇ ಕೊಡ್ಬೇಕು, ಹೀಟ್ ಇದ್ರಾಗೆಲ್ಲ. ಮತ್ತೆ ಹೀಟ್ ಆಯ್ತು ಅಂದ್ರೆ ಮೋಷನ್ ಎಲ್ಲ ಕಷ್ಟನೂ ಆಗ್ತದೆ, ಮತ್ತೆ ಬ್ಲಡ್ ಹೋಗ್ತಿರ್ತದೆ. ಅದಕ್ಕೆ ಇಲ್ಲಿ ಥಂಡಿ ಅದ, ನಮಗೇನು ಆಗಂಗಿಲ್ಲ. ಆದ್ರೂ ಇದು ಕಟ್ಟೋದೇ ಸಣ್ಣದು. ಒಂದಿನಕ್ಕೆ ದಿನ ಒಂದರ ಕೊಡು, ಬಟ್ 2 ದಿನಕ್ಕಾರ ಒಂದು ಕೊಡು, ಕಂಟಿನ್ಯೂ ಆಗಿ 2 ದಿವ್ಸಕ್ಕೆ ಒಂದು ಕೊಡು. ಸಣ್ಣ ಸಣ್ಣ ಕೊಡ್ತೀನಿ. ಇದು ಒಂದೊಂದು ಅಕ್ಕಿಗಾಗಲಿ 4 ಇಷ್ಟು ಸಣ್ಣ ಕಟ್ತೀನಿ. 2 ದಿವಸ. ಯಾಕೆ ಮಕ್ಕಳು ಸಣ್ಣ ಸಣ್ಣ ಸಣ್ಣ, ನಾವು ದಿನ ಒಂದು ಸಣ್ಣ ಮಕ್ಳಿಗೆ ಬೇಡ. ಎಲ್ಲ ಹೀಟ್ ಪದಾರ್ಥವ, ಮೋಷನ್ ಬಂದನು ಆಗ್ಬೋದು ಗಟ್ಟಿಯಾಗಿ. ಅಲ್ಲಂದ್ರೆ ಬ್ಲಡ್ನು ಏನಾರ ಮತ್ತೆ ನಾವು ವಿಡಿಯೋ ಮಾಡಕ್ ಹೋಗಂದ ಆಗ್ಬಾರ್ದು, ಮಕ್ಕಳ ಮೇಲೆ ಎಫೆಕ್ಟ್ ಆಗ್ಬಾರ್ದು. ಸಾಕು. ಇದೊಂದು 5 ಕಟ್ತೀನಿ, ಒಂದು 5 ಕಟ್ತೀನಿ. ನೋಡ್ರಿ, ಇದು ಡ್ರೈ ಫ್ರೂಟ್ಸ್ ಉಂಡಿ. ಇವಾಗ ಬೇಸನ್ ಉಂಡಿ. ಕಲ್ತದೆ ಈಗ. ದೊಡ್ಡ ಕಟ್ಟಿದ್ರೆ 2 ಕೈಲಿ ಬೇಕು ಕಟ್ಟೋದು. ಸಣ್ಣ ಸಣ್ಣ, ಯಾಕಂದ್ರೆ ಒಂದು ಕೊಟ್ರೆ ಸಾಕು, ದಿನ ತಿನ್ನೋದಿರ್ತದ. ಹಂಗ ತಿಂದ್ರೆ ಇವನು ಸಣ್ಣ ಸತ್ತ ಹುಡುಗ ಕಡ್ಲಿ ಹಿಟ್ಟಲ್ಲ, ಬಾಧಿಸ್ತದ ಮಕ್ಳಿಗೆ, ಕಟ್ಟಿ ಗುಡ್ಗುಡು ಅಂತದ್. ಅದಕ್ಕೆ ಸಣ್ಣ ಸಣ್ಣ ಕಟ್ಟಿ ಸುಮ್ನೆ ಇವು ದಿನ ಒಂದು ಕೊಡ್ಬೋದು, ಕೊಡ್ಬೋದು. ದಿನ ಒಂದೇ ಕೊಡು. ಇದು ಮತ್ತೆ 2 ದಿವ್ಸಕ್ಕೆ ಒಂದ್ಸಲ, 2 ದಿವಸ ನೆನಪಾದ್ರೆ 3 ದಿವಸ ಒಟ್ಟು ಕೊಡ್ಬೇಕು. 2 ದಿವ್ಸಕ್ಕೆ ಒಂದು ಕೊಟ್ರೆ ಸಾಕು. ಬ್ರೇಕ್ಫಾಸ್ಟಿಗೆ ಸುಮ್ಮನೆ ಒಂಚೂರು ಏನಾರು ಅವಲಕ್ಕಿನೋ ಬಂದುಂಡಿನೋ ಶಾರ್ಟ್ ಬ್ರೇಕಿಗೆ ಹಾಕ್ತಾರಲ್ಲ, ಹಾಕ್ಬಿಟ್ರೆ ಚಲೋ ಇರುತ್ತೆ. ಇಲ್ಲ ಒಂದೊಂದ್ ದಿವ್ಸ ಬರೀ ಹಣ್ಣು ತರಕಾರಿ ಅವೇ ಬ್ಯಾರೇನೆ. ತರಕಾರಿ ಹಣ್ಣು ಒಂದ್ ಕಡೆ ಹಾಕ್ಬೇಕು, ಇವು ಹಾಕದಾಗ ಅವಲಕ್ಕಿನೋ ಮಂಡಾಳ ಚುರ್ಮುರಿ ಏನಾರು ಹಾಕ್ಬೇಕು. ಇದ್ರ ಜೊತೆ ತರಕಾರಿ ಏನು ಹಾಕೋದ್ ಬೇಡ. ಸೌಂತಿಕಾಯಿ ಮೆಂತಿಕಾಯಿ ನೀರು ಬಿಡ್ತಾವಲ್ಲ, ತರಕಾರಿ ಹಣ್ಣು ಇದು ಸದ್ರದೇ ಒಂದೇ ಸಿಕ್ತು. ಎಲ್ಲಿಗೆ ನೋಸು ಮಿಕ್ಸ್ ಆಗ ಸ್ವಲ್ಪ ಸಣ್ಣ ಮಾಡಿ ಹಾಕಿದೆ ನಾನು, ಅಲ್ಲಿಗೆ ಬರಂಗಿಲ್ಲ, ಸ್ವಲ್ಪ ಸಣ್ಣ ಮಾಡಿ ಹಾಕಿದೆ. ಇಷ್ಟು ಸಾಕು. ದೋಸೆಗೆ ಹಾಕಿ ಸಾವಕಾಶ ಕಟ್ಟೋಣ. ನೋಡ್ರಿ, ಬೇಸನ್ ಉಂಡಿ ಬಂದ್ಬಿಟ್ಟು ಇವಾಗ ಮಳೆಗಾಲ ಶುರು ಆಗಿರೋದ್ರಿಂದ ಅನ್ಕೊಂಡು ಫ್ರೂಟ್ಸ್ ಉಂಡಿ. ಥಂಡಿ ಆಗಂಗಿಲ್ಲ ಮಕ್ಕಳಿಗೆ, ಕೆಮ್ಮು ಏನು ಬರಂಗಿಲ್ಲ. ಇದು ಒಳ್ಳೇದಿದು, ಹೆಲ್ದಿಗೂ ಚಲೋ. ಔಷಧ ಸೊ ಮಕ್ಕಳಿಗೆ ಆರಾಮಾಗಿ ಮಾಡ್ಕೊಡ್ಬೋದು. ಮಕ್ಕಳು ದೊಡ್ಡವರಿಗೂ ನೆಗಡಿ ಬರಲ್ಲ, ಇದರಿಂದ ಹೀಟ್ ಇಲ್ಲ, ನೆಗಡಿ ಬರಂಗಿಲ್ಲ. ಕೆಮ್ಮು ಸ್ವಲ್ಪ. ಓಕೆ, ವಿಡಿಯೋ ಇದಾಗಿತ್ತು.
ಮತ್ತೆ ನಾವು ನಮ್ಮ ನೆಕ್ಸ್ಟ್ ವಿಡಿಯೋದೊಳಗೆ ಸಿಗ್ತೀವಿ. ಹರೇ ಶ್ರೀನಿವಾಸ.